ವೀಕೆಂಡ್ ಮಸ್ತಿಯಲ್ಲಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಅಂತಾರಾಷ್ಟ್ರೀಯ ಜಾನಪದ ಹಬ್ಬ ಮತ್ತಷ್ಟು ಬೆರಗು ತಂದಿತ್ತು. ನಗರದ ಜಯಮಹಲ್ ಪ್ಯಾಲೇಸ್ನಲ್ಲಿ ನಡೀತಾ ಇರುವಂತಹ ಈ ಫೋಕ್ ಫೆಸ್ಟಿವಲ್ನಲ್ಲಿ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ನಡೆದವು. ಸಾವಿರಾರು ಜನ ಪಾಲ್ಗೊಂಡಿದ್ರು. ಎರಡನೇ ದಿನವಾದ ಇವತ್ತು ತೊಗಲುಗೊಂಬೆಯ ಯಕ್ಷಗಾನ, ಮಲ್ಲಗಂಬ, ಶ್ರೀಲಂಕನ್ ಫೋಕ್ ಡಾನ್ಸ್ ಮತ್ತು ಖ್ಯಾತ ನಾಟ್ಯ ಕಲಾವಿದೆ ಸೋನಾಲ್ ಮಾನ್ಸಿಂಗ್ ಮತ್ತು ತಂಡದ ನೃತ್ಯ ಜನರಿಗೆ ಮನರಂಜನೆ ನೀಡಿತು. ಕೊನೆಯ ದಿನವಾದ ನಾಳೆ ಇಂಡೋನೇಷ್ಯಾ, ನಾರ್ವೆಯಿಂದ ಬಂದ ಕಲಾವಿದರು ತಮ್ಮ ನೃತ್ಯ ಪ್ರದರ್ಶನಗಳನ್ನು ತೋರಲಿದ್ದಾರೆ. ಅನೇಕ ಜನರಿಗೆ ಈ ಜಾನಪದ ಕಲೆ ಮಾಹಿತಿಯನ್ನು ಕೊಟ್ಟ ತೃಪ್ತಿ ನಮಗಿದೆ. ಉಪ್ಪಿನ ಕುದುರಿನಲ್ಲಿ ಈಗಾಗಲೇ ಗೊಂಬೆ ಆಟ ಅಕಾಡೆಮಿ ಅನ್ನುವ ದೊಡ್ಡ ಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು 50 ಕೋಟಿ ಯಾವುದೇ ಗೌರ್ಮೆಂಟ್ ಹೆಲ್ಪ್ ಅಲ್ಲದೆ ನಾವು ಮಾಡ್ತಾ ಇದ್ದೇವೆ. ಪ್ರಾಕ್ಟಿಕಲ್ ಆಗಿ ಯಾರಾದರೂ ಆಸಕ್ತರಿದ್ದರೆ ಖಂಡಿತ ಬಂದು ನೋಡ್ಬೋದು, ಸಪೋರ್ಟ್ ಮಾಡಬೇಕು ಅನ್ನುವುದು ನಮ್ಮದು. ಯಕ್ಷಗಾನ puppets.org ಅಂತ ಇಡೀ ಪ್ರಪಂಚಕ್ಕೆ ಗೊಂಬೆ ಆಟದ ಮಾಹಿತಿ ಸಿಗಬೇಕು ಅನ್ನೋದರಲ್ಲಿ ಈಗಾಗಲೇ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ ಪ್ರಾತ್ಯಕ್ಷಿಕೆಯನ್ನು ಕೊಡ್ತಾ ಇದ್ದೇವೆ. ಗೊಂಬೆ ಆಟದ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅನ್ನೋದೇ ನನ್ನ ಕಲ್ಪನೆ. ಬ್ಯಾಂಕ್ ಉದ್ಯೋಗ ಬಿಟ್ಟು ನಾನು ಪೂರ್ಣ ಪ್ರಮಾಣದ ಗೊಂಬೆ ಆಟ ಕಲಾವಿದನಾಗಿ ದೇಶ ಊರನ್ನು ತಿರುಗ್ತಾ ಇದ್ದೇನೆ. Sri Lanka and India, we have very good cultural relationship. I'm on your soil now. See, so we have from ancient time, the Buddhism came from your country. The great Ashoka, the great King Ashoka, his son Mahinda and his daughter Sanghamitta, they brought Buddhism to Sri Lanka. So this is the most we have to thank